ನಮಸ್ಕಾರ, ಇದು ಫ್ರೀಡಮ್ ಪಾಡ್ಕಾಸ್ಟ್. ನಾನು ಆನ್ವಿ. ಇವತ್ತಿನ ನಮ್ಮ ಫ್ರೀಡಮ್ ಪಾಡ್ಕಾಸ್ಟ್ನಲ್ಲಿ ಆಫ್ರಿನ್ ಖಾನ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಫ್ರಿನ್ ಖಾನ್ ಯಾರು? ಜಮೀರ್ ಆಪ್ತೆನಾ ಅಥವಾ ಕಾಂಗ್ರೆಸ್ ಕಾರ್ಯಕರ್ತೇನಾ? ಯಾರು? ಸದ್ಯಕ್ಕೆ ಆಫ್ರಿನ್ ಖಾನ್ ಬಂದು ಒಂದು ಹೋರಾಟಗಾರ್ತಿ, ಜೊತೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರ ಆಪ್ತೆ ಅಂತ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಅವ್ರಿಗೆ ಯಾರು ಹತ್ರವಾಗಿರ್ತಾರೋ ಅವ್ರ ಆಪ್ತೆನೇ ಅನ್ಸ್ಕೊಂಡಿರೋದು. ಸಾಕಷ್ಟು ಜನ ಹೇಳ್ತಾರೆ ಏನಂದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತೆಗಿಂತ ಜಮೀರ್ ಆಪ್ತೆ ಅನ್ನೋದನ್ನೇ ಬಹಳಷ್ಟು ಬಿಂಬಿಸ್ತಾರೆ. ಯಾಕೆ? ಅದು ಅವ್ರ ಉದ್ದೇಶ ಅದೇನಿದೆಯೋ ಗೊತ್ತಿಲ್ಲ. ಒಂದು ದೊಡ್ಡ ವ್ಯಕ್ತಿ ಹೆಸರು ಹೇಗಾದರೂ ಮಾಡಿ ಹಾಳು ಮಾಡಬೇಕಂದ್ರೆ ಯಾರಿಗಂದ್ರೂ ಮುಂದೆ ತೊಗೊಂಡು ಬರಬೇಕಲ್ಲ. ನಮ್ಮ ಥರ ಒಂದು 100 ಜನ ಇರ್ತಾರೆ ಅವ್ರ ಅಭಿಮಾನಿಗಳು, ಅದರಲ್ಲಿ ನಾನೊಂದು ಅಭಿಮಾನಿ. ಅವ್ರ ಆಪ್ತೆ ಅಂತ ಗುರ್ಸ್ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಪಾಲಿಟಿಕ್ಸ್ ಯಾಕೆ ನಿಮಗೆ? ಪಾಲಿಟಿಕ್ಸ್ ಒಂದು ಪ್ಲ್ಯಾಟ್ಫಾರ್ಮ್, ಏನಿರೋದು ನಮ್ಮ ಹಕ್ಕುಗಳನ್ನ ನಮ್ಮ ಜನರವರೆಗೂ, ನಮ್ಮ ಕಮ್ಯುನಿಟಿವರೆಗೂ ತಲುಪ್ಸೋಕ್ಕೋಸ್ಕರ ಅಂತ ನಾನು ಅದನ್ನು ಸೆಲೆಕ್ಟ್ ಮಾಡಿದೆ. ನೀವು ಪಾಲಿಟಿಕ್ಸ್ ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ JDS ಸೇರ್ಪಡೆ ಆಗ್ತೀರಾ. ಹೇಗೆ ಸೇರ್ಪಡೆ ಆಗ್ತೀರಾ? ಯಾಕೆ JDS ಬಿಟ್ಟು ಮತ್ತೆ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡ್ಕೊಳ್ತೀರಾ? JDS ಸೇರ್ಪಡೆ ಆಗೋ ಉದ್ದೇಶ ಏನಂದರೆ, ನಾನು ಹೋಗಿಲ್ಲ ರಾಜಕೀಯಕ್ಕೆ. ನಾನು ಕೆಲಸ ಕಾರ್ಯಗಳನ್ನ ನೋಡಿ JDS ಕಾರ್ಯಕರ್ತರು ಸ್ವಲ್ಪ ಹಿರಿಯರಿದ್ದರು, ಅವರು ಬಂದು ಹೇಳಿದರು, ನಮ್ಮ JDS ಒಂದು ಸೆಕ್ಯುಲರ್ ಪಾರ್ಟಿ, ನೀವು ಬನ್ನಿ ಅದರಲ್ಲಿ ಅಂತ ಹೇಳಿದರು. ನಾನು ಜಾಯ್ನ್ ಆದೆ ಅದರಲ್ಲಿ. ಮತ್ತು JDS ಬಿಟ್ಟು ಹೋಗೋ ಉದ್ದೇಶ ಏನಂತ ಹೇಳಿದ್ರೆ, ಕುಮಾರಣ್ಣ ಅವರು ಇರ್ಬೋದು, ದೇವೇಗೌಡ ಅಪ್ಪಾಜಿ ಅವರು ಇರ್ಬೋದು, ಅವ್ರ ಕಡೆಯಿಂದ ಯಾವತ್ತೂ ಯಾವುದು ನಮಗೆ ತೊಂದರೆ ಆಗಿಲ್ಲ. ಬಟ್ ಇವ್ರದ್ದೊಂದು ಅಲೈನ್ಸ್ ಇತ್ತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ BJP ಸರ್ಕಾರ ಅಂದರೆ ಏನಂತ. ಅವ್ರ ಜೊತೆ ಅಲೈನ್ಸ್ ಮಾಡಿದ್ದಕ್ಕೆ ನಾನು ಬಿಟ್ಟು ಹೋಗ್ಬೇಕಾಗಿತ್ತು. ಓಕೆ, ಇದೊಂದೇ ರೀಸನ್ಗೆ ನೀವು JDSನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದ್ರಿ? ಖಂಡಿತ. ಹೇಗೆ ಸೇರ್ಪಡೆ ಆದ್ರಿ ಕಾಂಗ್ರೆಸ್ಗೆ? 2024 MP ಎಲೆಕ್ಷನ್ ಇರುತ್ತೆ. ಆ ಟೈಮಲ್ಲಿ ಬೆಂಗಳೂರು ನಾರ್ತ್ ರಾಜೀವ್ ಗೌಡ್ರು ಅವ್ರು ನಿಂತ್ಕೊಂಡಿರ್ತಾರೆ MPಗೆ. ಆ ಟೈಮಲ್ಲಿ ನಾನು ಅಲ್ಲಿ ಅಬ್ದುಲ್ ವಾಜಿದ್ ಅಂತ ಇರ್ತಾರೆ, ಅವರು BNDCC ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ಸೊ ಅವ್ರ ಮುಖಾಂತರ ನಾನು ಸೇರ್ಪಡೆ ಆಗ್ತೀನಿ. ಓಕೆ, ನೀವು ಯೂತ್ ಕಾಂಗ್ರೆಸ್ ಎಲೆಕ್ಷನಲ್ಲಿ ನಿಲ್ತೀರಾ? ಹಾಂ, ಅದಾಗಿದ ಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೀತಾ ಇರುತ್ತೆ. ಆ ಸಮಯದಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ಆದರೆ ಅದರಲ್ಲೂ ನನಗೆ ಸುಮಾರು ತೊಂದರೆಗಳಾಗುತ್ತೆ. ಸುಮಾರು ಕಡೆಯಿಂದ ಕಾಲ್ ಬರುತ್ತೆ, ನೀವು ನಾಮಿನೇಷನ್ ವಾಪಸ್ ತೊಗೊಂಡು, ಯಾಕಂದರೆ ಅಷ್ಟು ಸುಲಭ ಅಲ್ಲ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೆ ಕಂಟೆಸ್ಟ್ ಮಾಡೋದು. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ರು ಇಂಥವರೇ ಬರ್ತಾರಂತ ಅಲ್ಲಿ. ಆಮೇಲೆ ಹೋಲ್ಡಲ್ಲಿ ಹಾಕಿದ್ರು, ರಿಜೆಕ್ಟ್ ಮಾಡಿದ್ರು. ZR ಸುಮಾರು ಜನ ಅದಕ್ಕೆ ನಂಗೆ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡಿದ ಮೇಲೆ ಮತ್ತೆ ನಾನು ಎಲೆಕ್ಷನ್ ರಿಸಲ್ಟ್ ಬಂದಿದ ಮೇಲೆ ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗ್ತೀನಿ. ಅದಾಗಿದ ಮೇಲೆ ನನಗೆ ಎಕ್ಸ್ಪೆಲ್ ಲೆಟರ್ ಸಿಗುತ್ತೆ. ಈ ಹೆಣ್ಮಕ್ಳಿಗೆ ಕಾಲಿಡ್ತಾ ಇದ್ದಂಗೆ ತುಳಿಯೋ ಪ್ರಯತ್ನ ಮಾಡ್ತಾರೆ. ರಾಜಕೀಯದಲ್ಲಂತೂ ಅದು ನಂಬರ್ 1 ಇರುತ್ತೆ. ಯಾಕೆ ಭಯನಾ ರಾಜಕೀಯ ವ್ಯಕ್ತಿಗಳಿಗೆ? ಹೆಣ್ಮಕ್ಳು ಏನಾದರೂ ಬಂದ್ಬಿಟ್ರೆ ನಾವು ಕೆಳಗೆ ಹೋಗ್ತೀವಿ ಅಥವಾ ಹೆಣ್ಮಕ್ಳು ಮೇಲೆ ಬಂದ್ಬಿಡ್ತಾರೆ, ಆ ಥರ ಏನಾದರೂ ಭಯ ಕಾಡ್ತಾ ಇದೆಯಾ ರಾಜಕಾರಣಿಗಳಿಗೆ? ರಾಜಕಾರಣಿಗಳ ಬಗ್ಗೆ ಅಂತೂ ನನಗಷ್ಟು ಏನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ, ಹೆಣ್ಮಕ್ಳು ಬರೀ ಸಂಘಟನೆ ಮಾಡೋಕ್ಕೆ ಸೀಮಿತವಾಗಿದ್ದಾರೆ. ಏನಾದರೂ ಇದ್ದರೆ ಹೆಣ್ಮಕ್ಳಿಗೆ ನಾವು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಅಂತಾರೆ. ಅವ್ರು ಅಷ್ಟಕ್ಕೆ ಸೀಮಿತ. ಒಂದು ಅಸೆಂಬ್ಲಿಗೆ ಹೋಗೋಕ್ಕೆ, ಪಾರ್ಲಿಮೆಂಟಿಗೆ ಹೋಗೋಕ್ಕೆ ಅವ್ರಿಗೆ ಏನು ಹೇಳ್ತಾರೆ, ಆ ಸಮಯದಲ್ಲಿ ಅವ್ರು ಕೇಪಬಲ್ ಇಲ್ಲ ಅಂತ ಅವ್ರ ಒಪಿನಿಯನ್ ಇದೆ ಅಷ್ಟೇ. ಅದಕ್ಕೋಸ್ಕರ ಸೊ ಯಾಕೆ ಈ ಥರದ್ದೊಂದು ಒಪಿನಿಯನ್ ಯಾಕೆ ಸೃಷ್ಟಿ ಆಗುತ್ತೆ ರಾಜಕೀಯ ವಲಯದಲ್ಲಿ ಅಂತ? ಹೆಣ್ಣಿಗೆ ಸಮಾನತೆ ಕೊಡಬಾರ್ದಂತ. ನೀವು ಹೇಳ್ತಾ ಇದ್ರಿ ಜಮೀರ್ ಆಪ್ತೆ ಅಲ್ಲ, ಆಪ್ತೆಯ ಜೊತೆಗೆ ಅಭಿಮಾನಿ ಕೂಡ ಅಂತ ಹೇಳ್ತಾ ಇದ್ರಿ. ದಾವಣಗೆರೆನಲ್ಲಿ ಏನಾದರೂ ಸೋತ್ರೆ ಕಾಂಗ್ರೆಸ್ ಪಕ್ಷ ಅದ್ರ ಹೊಣೆನ ಜಮೀರ್ ಅವರೇ ತಗೊಳ್ತಾರ ನೇರವಾಗಿ? ಇಲ್ಲ. ಯಾಕಂತ ಹೇಳಿದ್ರೆ, ಅವ್ರಿಗೆ ಪಕ್ಷದಿಂದಾನೇ ಜವಾಬ್ದಾರಿಗಳು ಕೊಟ್ಟಿದ್ರು. ಆ ಜವಾಬ್ದಾರಿನ ವಹಿಸ್ಕೊಂಡು ಹಗಲು ರಾತ್ರಿ ನೋಡದೆ ಅವರು ತನ್ನ ಕೆಲಸ ಮಾಡಿಕೊಂಡು ಅವ್ರು ಹೋಗ್ತಾಯಿದ್ರು ಕೇರಳದಲ್ಲಿ. ಅಲ್ಲಿದ್ದು ಕೆಲಸ ಮಾಡೋ ಸಮಯದಲ್ಲಿ ಆದರೂ ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಅವ್ರು ಕರೆದಿದ್ದಕ್ಕೋಸ್ಕರ ದಾವಣಗೆರೆಗೆ ಬಂದರು. ಬಾಗಲಕೋಟೆಯಲ್ಲಿ ಅಲ್ಲೂ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿದ ಮೇಲೆ ಒಂದು ವ್ಯಕ್ತಿ ಮೇಲೆ ನೀವು ಸುಳ್ಳು ಅಪವಾದಗಳನ್ನ ಹೊರಿಸ್ತಿರಲ್ಲ, ಅದು ಎಷ್ಟು ಮಟ್ಟಕ್ಕೆ ಸತ್ಯ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಹಾಗಾದರೆ ದಾವಣಗೆರೆನಲ್ಲಿ ಸೋಲೋದು ಪಕ್ಕ ಕಾಂಗ್ರೆಸ್ ಪಕ್ಷ? ಸೋಲಿದ್ರೆ ಅದು ಅವ್ರ ಹಣೆ ಬರ ಅಂತೀನಿ. ಓಕೆ, ಈ ಮುಸ್ಲಿಂ ವರ್ಸಸ್ ಮುಸ್ಲಿಮ್ನೇ ಗಲಾಟೆ ನಡೀತಾ ಇದೆ. ಸೊ ಆ ಬೆಂಕಿನ ಹಚ್ಚಿದವ್ರು ಯಾರು? ರಾಜಕಾರಣಿಗಳು.
ಯಾಕಂದರೆ ಒಂದು ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರಂದರೆ ಅವ್ರನ್ನ ಮುಗಿಸ್ಬೇಕಂದ್ರೆ ಬೇರೆಯವ್ರ ಮುಖಾಂತರ ಅವ್ರನ್ನ ಮುಗ್ಸಕ್ಕೆ ಹೊರಟಿದ್ರೆ ಅದು ಬೇರೆ ಥರ ಒಂದು ಮೆಸೇಜ್ ಹೋಗುತ್ತೆ ಜನರಿಗಂತ ನೀವೇ ಕಿತ್ಲಾಡ್ ಸಾಯಿರಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ನಿಮ್ಗೆ ಅನಿಸ್ತಾ ಇದೆಯಾ ಮೀರ್ ಸಾದಿಕ್ ಅಂತಹ ವ್ಯಕ್ತಿಗಳೇನಾದರೂ ಇದ್ದಾರೆ ಈಗಲೂ ಕೂಡ ಜೀವಂತವಾಗಿ, ಆ ಥರ ಏನಾದರೂ ನಿಮ್ಗೆ ಫೀಲ್ ಇದೆಯಾ? ಅಂಥವ್ರು ಇದ್ದಿದ್ದಕ್ಕೆ ಅಂಥ ಮಹಾನ್ ವ್ಯಕ್ತಿಯಾದ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ರವರಿಗೆ ನಾವು ಕಳ್ಕೊಂಡ್ರಿ. ಅಂಥವರು ಈಗ ಬೆಳಿಬಾರ್ದು, ಅವ್ರು ಬೆಳೆದ್ರೆ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರಂಥವ್ರನ್ನ ಕಳ್ಕೊಳ್ತೀವಂತ ಆ ಭಯದಲ್ಲಿ ನಮ್ಗೆ ಆ ಭಯ ಇದೆ. ಅಂಥವರು ಮೋಸ್ಟ್ಲಿ ಬರ್ತಾ ಇದ್ದಾರೆ ಹೊರಗಡೆ, ಅದನ್ನು ತಡಿಬೇಕು. ಈಗ ನೀವು ಹೇಳ್ತಾ ಇದ್ರಿ ದಾವಣಗೆರೆನಲ್ಲಿ ಅವರು ಸೋಲೋದು ಪಕ್ಕನ ಅಂತ ಕೇಳಿದ್ರೆ ಗೊತ್ತಿಲ್ಲ ಅವ್ರ ಹಣೆ ಬರಹ ಅಂತ ಹೇಳ್ತಾ ಇದ್ರಿ. ಜಮೀರ್ ಅವ್ರು ಏನಾದರೂ ಡಬಲ್ ಗೇಮ್ ಮಾಡಿದಾರಾ? ಇಲ್ಲ, ಯಾಕಂದರೆ ಅವ್ರು ಸೋತಿದ್ರೆ ಅದಕ್ಕೆ ಅವರೇ ಜವಾಬ್ದಾರಿ. ಜನರಿನ ಆಕ್ರೋಶ, ಒಂದು ಸಮುದಾಯದ ಆಕ್ರೋಶ, ಆ ಸಮುದಾಯದ ಆಕ್ರೋಶ ಹೇಗಿರುತ್ತಂತ ಹೇಳಕ್ಕಾಗಲ್ಲ. ಮುಸ್ಲಿಂ ನಾಯಕರಿಗೆ ರಾಜಕೀಯದಲ್ಲಿ ಕಡಿಮೆ ಅವಕಾಶಗಳು ಅಂತ ಹೇಳ್ತಾರೆ, ಇದು ಖಂಡಿತ. ಯಾಕೆ ಕಡಿಮೆ ಅವಕಾಶಗಳು? ನೀವೇ ಲೆಕ್ಕಾಚಾರ ನೋಡಿ. ಯಾಕಂದರೆ ಸುಮಾರು 90% ವೋಟು ಒಂದೇ ಕಮ್ಯುನಿಟಿದು ಒಂದು ಪಕ್ಷಕ್ಕೆ ಬಿದ್ದಿದೆ ಅಂತ ಹೇಳಿದ್ರೆ ಅದ್ರ ಪ್ರಕಾರನೇ ಅವ್ರು ಕೊಡಬೇಕಾಗಿತ್ತು ಅಧಿಕಾರಗಳು. ಕೊಟ್ಟಿದ್ದಾರಾ? ಯಾಕೆ ಈ ಮುಸ್ಲಿಂ ರಾಜಕೀಯ ನಾಯಕರುಗಳಿಗೆ ಶಿಕ್ಷಣ ಕಡಿಮೆ ಇದೆಯಾ? ರಾಜಕೀಯದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ವಾ? ಹೇಗೆ? ಹಾಗೆ ನೋಡಿದ್ರೆ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಶಿಕ್ಷಣ ಪಡೆದಿರೋರು ಇದ್ದಾರೆ, ಶಿಕ್ಷಣ ಕಮ್ಮಿ ಇರೋರು ಇದ್ದಾರೆ. ಆದರೆ ಒಂದೇ ಸಮಾಜಕ್ಕೆ ಹೋಲಿಸೋದು ಇದು ತಪ್ಪು. ಯಾಕಂದರೆ ಮುಸಲ್ಮಾನರು ಬರೀ ಪಂಚರ್ ಹಾಕಕ್ಕೆ ಸೀಮಿತರಿಲ್ಲ, ಮುಸಲ್ಮಾನರು ದೇಶನೇ ಆಳೋರಿದ್ದಾರೆ. ನೋಡಿದ್ರೆ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಭಾರತ ದೇಶಕ್ಕೋಸ್ಕರ ಎಷ್ಟು ಮುಸಲ್ಮಾನರು ತನ್ನ ತ್ಯಾಗವನ್ನು ಕೊಟ್ಟಿದ್ದಾರಂತ. ಅದರಲ್ಲಿ ಎಜುಕೇಟೆಡ್ ಪರ್ಸನ್ನು ಇದ್ದಾರೆ, ವಾರಿಯರ್ಸು ಇದ್ದಾರೆ, ಫೈಟರ್ಸು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳಷ್ಟು ನ್ಯೂನ್ಯತೆಗಳಿದೆ. ಖಂಡಿತ ಮೊದಲನೇ ಥರ ಇಲ್ಲ. ಮೊದಲನೇ ಕಾಂಗ್ರೆಸ್ ಸರ್ಕಾರ ಬೇರೆ ಇತ್ತು. ಹಾಗೆ ನೋಡಿದ್ರೆ ಸುಮಾರು ಗಲಭೆಗಳು ಅಲ್ಲಿ ಸೃಷ್ಟಿಯಾಗಿರೋದಕ್ಕೆ ಎಲ್ಲೋ ಒಂದು ಕಾಂಗ್ರೆಸ್ದು ಕೈ ಇದೆ ಅಂತ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ್ದು. ಈಗ ಕಾಂಗ್ರೆಸ್ ಪಕ್ಷ ಉಳಿವಿಗಾಗಿ ಹೋರಾಡ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷನ ಮುಚ್ಚಾಕ್ಬೇಕು ಅಂತ ಕಾಂಗ್ರೆಸ್ನವರೇ ಹೋರಾಟ ನಡೆಸ್ತಾ ಇದ್ದಾರೆ? ಹೀಗೆ ಡಬಲ್ ಫೇಸ್ ಯಾವ ಥರ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಜನ ತನ್ನ ಅಧಿಕಾರ ಪಡ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಮುಗ್ಸಕ್ಕೆ ಹೊರಟಿದ್ದಾರೆ. ಯಾರು ಡಬಲ್ ಗೇಮ್ ಆಡ್ತಾ ಇರೋದು ಕಾಂಗ್ರೆಸ್ ಅಲ್ಲಿ? ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕೆ ಡಬಲ್ ಗೇಮ್? ಯಾಕೆಂದ್ರೆ ಅವರು ಬೆಳೆಯೋದಕ್ಕೆ ಪಕ್ಷನೇ ಕಾರಣ ಆಗಿರುತ್ತೆ, ಪಕ್ಷದಲ್ಲೇ ಡಬಲ್ ಗೇಮ್ ಅನ್ನ ಮಾಡ್ತಾ ಇರ್ತಾರೆ. ಯಾಕೆ? ತನ್ನ ಸ್ವಾರ್ಥ, ಅವ್ರಿಗೆ ಸಿಗೋ ಅಧಿಕಾರ ಸಿಕ್ಕಿಲ್ಲ, ಅದಕ್ಕೋಸ್ಕರ ಇದಿಲ್ಲ ಅಂದರೆ ಇದು ಮಾಡೋಣ. ಇವಾಗ ಒಬ್ರನ್ನ ಮುಗಿಸ್ಬೇಕಂದ್ರೆ ನಾವು ನೇರವಾಗಿ ಮರನ ಕುಯ್ಯಕ್ಕಾಗಲ್ಲ, ಬೇರುಗಳನ್ನ ಕಡ್ಕೊಂಡು ಬರೋದು. ಅದಕ್ಕೋಸ್ಕರ ಇದೇನೋ ನಡೀತಾ ಇದೆ ಅವ್ರದ್ದು ದೊಡ್ಡವ್ರದ್ದು. ರಾಜಕೀಯ ಗಾಡ್ ಫಾದರ್ ಯಾರು ನಿಮಗೆ? ನನಗ ದೇವೇಗೌಡ ಅಪ್ಪಾಜಿ ಅವರು. ನೀವು ಹೇಳ್ತಾ ಇದ್ರಿ ಮುಸ್ಲಿಮರಿಗೆ ಯಾವ ರೀತಿ ಅವಕಾಶಗಳಿದೆ, ಆದರೆ ಅವಕಾಶಗಳಿದ್ರೂ ಕೂಡ ಕಾಂಗ್ರೆಸ್ನವರು ಕೊಡ್ತಾ ಇಲ್ಲ ಅಂತ. ಅವಕಾಶಗಳನ್ನ ಕೊಟ್ಟರೆ ನೀವು ಮುಸ್ಲಿಂ ಅವರು ಅದನ್ನು ಫುಲ್ಫಿಲ್ ಮಾಡ್ತೀರಾ? ಅಲ್ಹಮ್ದುಲಿಲ್ಲಾ, ಕೊಟ್ಟು ನೋಡಲಿ ಒಂದು ಟೈಮ್. ಅವ್ರು ಕೊಡಲಿ, ನಾವು ಕೇಳೋ ಜಾಗದಲ್ಲಿ ಕೊಡಲಿ, ಸೋಲೋ ಜಾಗದಲ್ಲಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಂತ 15 ಸೀಟಲ್ಲ 50 ಸೀಟ್ ಕೊಟ್ಟರು ಬೇಕಾಗಿಲ್ಲ. ಈಗ JDS ಇಂದ ಕಾಂಗ್ರೆಸ್ಸಿಗೆ ಬಂದ್ರಿ, ಈಗ ಕಾಂಗ್ರೆಸ್ ಕೂಡ ಇಲ್ಲ, ಸೊ ಮುಂದೇನು? ಏನೂ ಇಲ್ಲ, ಸದ್ಯಕ್ಕೆ ರಾಜಕೀಯ ಬೇಡ ಅಂತ ಕೂತ್ಕೊಂಡಿದ್ದೀನಿ. ಯಾಕೆ ನಿರ್ಧಾರ? ರಾಜಕೀಯದಲ್ಲಿರೋ ರಾಜಕಾರಣಿಗಳಿಗೆ, ಪುಡಿ ರಾಜಕಾರಣಿಗಳಿಗೆ ಬೆದ್ರದ್ರ ನೀವು? ಅಯ್ಯೋ, ಬೆದರೋದಿರ್ತಾ ಇದ್ರೆ ನಾನು ಇಲ್ಲಿಗೆ ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಹಾಗೆ ನೋಡಿದ್ರೆ ನನ್ನ ಪೋಸ್ಟ್ಗಳು ಹಾಕಿದ್ರೆ ಬೇಡದಿದ್ದು ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಗಳು ಬರುತ್ತೆ. ನೆಗೆಟಿವ್ ಕಮೆಂಟ್ಸ್ ಬರುತ್ತಾ ನಿಮಗೆ? ಏನೇನು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ? ನಮ್ಮ ಕ್ಯಾರೆಕ್ಟರ್ನೇ ಹಾಳು ಮಾಡಿಬಿಡ್ತಾರೆ ಅದರಲ್ಲಿ. ಏನೋ ಇವ್ರನ್ನ ಒಂದು ಎಂಥ ವ್ಯಕ್ತಿಗಳು ಮಾಡ್ತಾರಂತೇಳಿದ್ರೆ 5 ಫ್ರೆಂಡ್ಸು 10 ಫ್ರೆಂಡ್ಸ್, ಹೊಸ ಐಡಿ, ಅವ್ರಿಗೆ ಧೈರ್ಯ ಇದ್ದರೆ ಸ್ವಂತ ಐಡಿ ಮುಖಾಂತರ ಮಾಡಬೇಕು, ಅವಾಗ ನಾವು ಉತ್ತರ ಕೊಡ್ಬೋದು. ಈಗ ಕಾಂಗ್ರೆಸ್ನಲ್ಲಿ ಉಳಿಯೋದಕ್ಕೆ ಜಮೀರ್ ಅವರು ಸಹಾಯ ಮಾಡಲಿಲ್ವಾ? ಖಂಡಿತ ಮಾಡಿದರು. ನಾನು ಎಲೆಕ್ಷನ್ ಗೆದ್ದು ಬಂದಿದ್ದ ತಕ್ಷಣವೇ ನನಗೆ ಚನ್ನಪಟ್ಟಣ ಎಲೆಕ್ಷನ್ ಬಗ್ಗೆ ತೊಗೊಂಡು ಫೋಟೋಸ್ಗಳು ವೈರಲ್ ಮಾಡಿ ಎಕ್ಸ್ಪೆಲ್ಡ್ ಮಾಡಿದರು. 6 ತಿಂಗಳು, ಫೆಬ್ರವರಿ 7ನೇ ತಾರೀಕು ರಿಸಲ್ಟ್ ಬಂತು, 17ನೇ ತಾರೀಕು ಎಕ್ಸ್ಪೆಲ್ಡ್ ಲೆಟರ್ ಶೋ ಮಾಡ್ತಾರೆ. ಅದು ಎಕ್ಸ್ಪೆಲ್ಡ್ ಲೆಟರ್ ಟೈಪ್ ಆಗಿರೋದು ಯಾವಾಗ? 2024 11/12 11ನೇ ತಾರೀಕು 12ನೇ ತಿಂಗಳು 2024 ಟೈಪ್ ಆಗಿರೋ ಲೆಟರ್ನ ಇವರು 2025
ಫೆಬ್ರವರಿ 17ನೇ ತಾರೀಕಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೋ ಮಾಡ್ತಾರಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ಇದ್ದಿದೆ ಅಂತ ನೀವು ಇಲ್ಲಿಗೆ ಲೆಕ್ಕ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಸುಮಾರು ಕಡೆ ಹೋರಾಡಿದೆ ನಾನು. ಈಗ ಒಬ್ಬ ನಾಯಕಿ ಆಗಬೇಕು ಅಂತ ಅಂದರೆ ಪಕ್ಷನೇ ಪ್ಲ್ಯಾಟ್ಫಾರ್ಮಾ? ಇಲ್ಲ, ಪಕ್ಷನೇ ಪ್ಲ್ಯಾಟ್ಫಾರ್ಮ್ ಇಲ್ಲ. ನಾಯಕಿ ಆಗೋಕ್ಕೋಸ್ಕರ ಜನರ ಪ್ರೀತಿ, ಅವ್ರ ಬೆಂಬಲ, ಆವಾಗ ನಾಯಕಿ ಆಗೋದು. ಈಗ ನೀವು 2 ವರ್ಷ ಕಾಂಗ್ರೆಸ್ಸಲ್ಲಿ ಇದ್ರಲ್ವಾ, ಅವಾಗ ಯಾವುದನ್ನು ಇದನ್ನು ನೀವು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡಲಿಲ್ವಾ? ಪ್ರಶ್ನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂತೇಳಿದರೆ ನಂಗೆ ತುಂಬ ಕಮ್ಮಿ ಸಮಯ ಸಿಕ್ಕಿತ್ತು. ಹೋರಾಟಗಳು ನಾನು ಕೊಟ್ಟಿರೋ ಕಮ್ಮಿ ಸಮಯದಲ್ಲಿ 10 ವರ್ಷದಿಂದ ಇದ್ದವರು ಅಷ್ಟು ಸಮಯ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ. 8 ದಿವಸ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿ ರೋಸಾ ಇರೋ ಇದರಲ್ಲಿ ನಾನು ನೋಡಿ ಬ್ಯಾರಿಗೇಟ್ರಿಂದ ಬಿದ್ದು ಇವತ್ತೂ ನನ್ನ ಕಾಲು ನೋಡಿ ನೀವು ಇಲ್ಲಿ ಹೇಗಿದೆ ಅಂತ, ಟ್ಯಾನ್ ನೋಡಿ ಹೇಗಿದೆ. 8 ದಿವಸ ಆದ್ರೂ ಉಪವಾಸನೂ ಬಿಟ್ಟಿಲ್ಲ, ನಾನು ಕರ್ತವ್ಯನೂ ಬಿಟ್ಟಿಲ್ಲ, ಎರಡನ್ನೂ ಪಾಲಿಸ್ಕೊಂಡೋದೆ. ಪ್ರತಿಯೊಂದು ಹೋರಾಟದಲ್ಲಿದ್ದೀನಿ. ಸ್ಟೇಷನಲ್ಲಿ ಅರೆಸ್ಟ್ ಆದರೆ ನಮ್ಮನ್ನು ಲೀಗಲ್ ಟೀಮ್ ಅವರು ಬಿಡಿಸಿಲ್ಲ. ಆ ಟೈಮಲ್ಲೂ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ಬಿಡಿಸಿತ್ತು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಅವ್ರಿಗೆ ಮೂಲೆ ಗುಂಪು ಮಾಡ್ತಾರೆ. ನೀವು ಹೊರಗಡೆ ಬಂದಾದ್ಮೇಲೆ ನೀವು ಕಾಂಗ್ರೆಸ್ ಅವ್ರನ್ನ ಮೀಟ್ ಮಾಡೋ ಪ್ರಯತ್ನ ಮಾಡಲಿಲ್ವಾ? ಗೃಹ ಮಂತ್ರಿಗಳನ್ನಾಗಿರ್ಬೋದು ಅಥವಾ CMನಾಗಿರ್ಬೋದು, ಈ ಥರದ್ದು ಒಂದು ನಡೀತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ನೀವು ತರಲೇ ಇಲ್ವಾ? ಗಮನಕ್ಕೆ ತರೋ ಅವಶ್ಯಕತೆಯೇ ಇರಲಿಲ್ಲ ನನಗೆ. ಯಾಕಂದರೆ ಆ ಅವಕಾಶ ಕೊಟ್ಟಿಲ್ಲ. ನಾನು 4ನೇ ತಾರೀಕು ಸೋಷಿಯಲ್ ಮೀಡಿಯಾ ಮುಖಾಂತರ ರಿಸೈನ್ ಅಂತ ಏನು ನಾನು ಪೋಸ್ಟ್ ಹಾಕಿದ್ದೋ ಅದಕ್ಕೆ ಸಂಬಂಧಪಟ್ಟಂತೆ 5ನೇ ತಾರೀಕು ನಂದು ಲೆಟ್ರೆಡ್ ನಾನು ನಿಮಗೆ ಕೊಡ್ತೀನಿ, ಟೈಪ್ ಮಾಡಿಸಿ ಒಂದು ವಿಡಿಯೋನು ಮಾಡ್ತೀನಿ. ಯಾಕಂದರೆ ಸುಮಾರು 200ರಿಂದ 250 ಕಾಲ್ ಮೆಸೇಜ್ ಬಂದಿರುತ್ತೆ. ಪ್ರತಿಯೊಬ್ಬರಿಗೂ ಉತ್ತರಿಸೋಕ್ಕೆ ನನಗೆ ಶಕ್ತಿ ಇರಲಿಲ್ಲ. ಅದಕ್ಕೆ ವಿಡಿಯೋ ಮುಖಾಂತರ ನಾನೊಂದು ಮೆಸೇಜ್ ಕೊಟ್ಟರೆ ಡಿಸಿಪ್ಲಿನ್ ಕಮಿಟಿ ರಿಲೇಟೆಡ್ ಒಬ್ಬರು ಕಾಲ್ ಮಾಡ್ತಾರೆ ನನಗೆ ಬೆಳಿಗ್ಗೆ, ನೀವು ಒಂದು ಒಳ್ಳೆ ಲೀಡ್ರು, ಯಾಕೆ ಈ ನಿರ್ಧಾರ ತೊಗೊಂಡಿದ್ದೀರಾ ಅಂತ. ನಾನು ಸರ್ ಈ ಥರ ಎಲ್ಲ ನೋಡಿ, ಅದರಲ್ಲಿ ತಪ್ಪೇನಿದೆ, ತಪ್ಪೇನು ಮಾಡಿಲ್ವಲ್ಲ, ಆಯಿತು ಸದ್ಯಕ್ಕೆ ನಾನು ಕೇರಳದಲ್ಲಿದ್ದೀನಿ, ಇದನ್ನು ಮುಗಿಸ್ಕೊಂಡು ಬರ್ತೀನಿ, ಬಂದು ಮಾತಾಡೋಣ ಅಂತ ತಾಳ್ಮೆಯಿಂದ ಇದ್ದೆ. ನಾನು ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿ ನೋಡ್ತಾ ಇರುವಾಗ ಒಂದು ವಿಡಿಯೋ ಬರುತ್ತೆ, AI ವಿಡಿಯೋ. ನನಗೆ ರಿಜ್ವಾನ್ ಅರ್ಷದ್ ಅವ್ರ ಬಗ್ಗೆ, ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಬಗ್ಗೆ, ಮತ್ತು ಹಿರಿಯರು ಯಾರಿದ್ರು ರಾಜಕಾರಣಿಗಳು ಅವರೆಲ್ಲ ಇರ್ತಾರೆ. ಆ AI ವಿಡಿಯೋ ನೋಡಿ ನಾನೇನು ಮಾಡ್ತೀನಿ, ಸ್ನ್ಯಾಪ್ಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ತೀನಿ. ಅದಕ್ಕೆ ತಕ್ಕಂತೆ ನನ್ನ ಹತ್ರ ಸಾಕ್ಷಿಗಳಿದೆ. ನಾನು ಯೂಟ್ಯೂಬಲ್ಲಿ ನೀವು ನೋಡಿದ್ದು? ಖಂಡಿತ ಸಾಕ್ಷಿ ಇದೆ, ನಾನು ನಿಮಗೆ ಕೊಡ್ತೀನಿ. ಅದು ತಗೊಂಡು ನಂದು ಒಂದು ಬುದ್ಧಿ ಏನಂತ ಹೇಳಿದ್ರೆ, ನನಗೆ ಏನಾದರೂ ಒಂದು ಇಷ್ಟ ಆದರೆ ಅದನ್ನು ನಾನು ನನ್ನ ಟೈಮ್ ಲೈನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬೋದು, ಬರೀ ನಂದೇ ವಿಡಿಯೋ ಇಲ್ಲ, ನಿಮಗೆ ಸುಮಾರು ವಿಡಿಯೋಗಳು ಕಾಣಿಸುತ್ತೆ ನಿಮಗೆ. ಆಜ್ ಕಾ ಮೀರ್ ಸಾದಿಕ್ ರಿಜ್ವಾನ್ ಅರ್ಷದ್ ಅಂತ FIR ನ್ಯೂಸ್ ಅಂತ ಇದೆ ಒಂದು ಯೂಟ್ಯೂಬ್ ಚಾನಲ್. ಈ ಚಾನಲಿಂದ ತಗೊಂಡಿದ್ದು, ಸ್ನ್ಯಾಪ್ಟ್ಯೂಬಿಂದ ಡೌನ್ಲೋಡ್ ಮಾಡಿದ್ದು ಸಾಕ್ಷಿ ಇದೆ ನನ್ನ ಹತ್ರ. ಆದ್ರೆ ಇವ್ರು ಯಾವ ತರ ಸೃಷ್ಟಿ ಮಾಡ್ತಾ ಇದಾರಂದ್ರೆ, ಯಾವ ತರ ಸೃಷ್ಟಿ ಮಾಡಿದ್ರು ಈ ವಿಡಿಯೋದಲ್ಲಿ? ವಿಡಿಯೋ ಇರ್ಲಿ, ಏನಿತ್ತು ವಿಡಿಯೋದಲ್ಲಿ? ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಅಜೀಜ್ ಸೆಟ್ ಅವರು ಏನಿದಾರೋ ಅವ್ರ ಬಗ್ಗೆ ಇತ್ತು, ಯಾವ ಥರ ಅವ್ರದ್ದು ಕಾಂಟ್ರಿಬ್ಯೂಷನ್ ಸಮಾಜಕ್ಕೋಸ್ಕರ ಇತ್ತು ಅಂತ. ಆಮೇಲೆ ಯಾರ್ಯಾರು ಬಂದರು, ಅದಾಗಿದ್ಮೇಲೆ ಬೇರೆ ಜನ್ರೇಷನ್ ಹೇಗೆ ಬಂತು, ಈಗ ಇತ್ತೀಚೆಗೆ ಕರೆಂಟ್ ಸಿಚುವೇಶನ್ ಯಾವ ಥರ ನಡೀತಾ ಇದೆ ಅದೆಲ್ಲ ಇತ್ತು. ಸೊ ಕರೆಂಟ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರೋ ವಿಡಿಯೋನೇ ಅಲ್ವಾ, ಏನು ತಪ್ಪಿದೆ ಅಂತ ನಾನು ಎತ್ತಾಕಿದೆ. ಅದರಲ್ಲಿ ನಂದೇನು ತಪ್ಪು? ಯಾರದು ವಿಡಿಯೋ ಹಾಕಿದ್ದು? ಯಾರು ಹಾಕಿದ್ರು ಯಾರಿಗೆ ಗೊತ್ತು. ಬಟ್ ನಾನು ನನ್ನ ಟೈಮ್ ಲೈನಲ್ಲಿ ಫೇಸ್ಬುಕ್ಕಲ್ಲಿ ನಾನು ಹಾಕಿದೆ, ಡೌನ್ಲೋಡ್ ಮಾಡಿ ಸ್ನ್ಯಾಪ್ಟ್ಯೂಬಿಂದ. ಇವರು ಭಯ ಏನು ಹುಟ್ಟಿಸ್ತಾ ಇರೋದಂದರೆ, ಜನರ ಮನಸ್ಸಲ್ಲಿ ಇವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾ ಇದ್ದಾರಲ್ಲ, ನೀವು ಮಾತಾಡಿದ್ರೆ ಈ ಥರ ಏನಾದರೂ ಒಂದು ಆಗುತ್ತೆ ನಿಮ್ಮ ಜೊತೆ ಅನಾಹುತ ಅನ್ನೋದು ತೋರಿಸ್ತಾ ಇದ್ದಾರೆ. ಬಟ್ ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೀನಿ, ಇವತ್ತು ನಾನು ಸ್ವತಃ ರಿಸೈನ್ ಕೊಟ್ಟಿರೋದು. ನನಗೆ ಯಾರೂ ಎಕ್ಸ್ಪೆಲ್ಡ್ ಮಾಡಿಲ್ಲ. ಮುಸ್ಲಿಮರು ಅಂತಂದರೆ ನಮಗಿರೋ ಭಾವನೆ ಏನು ಅಂದರೆ, ಅವರಲ್ಲಿ ತುಂಬ ಒಗ್ಗಟ್ಟುತನ ಇದೆ ಅನ್ನೋದು ನಮ್ಮ ಭಾವನೆ. ಯಾಕೆಂದರೆ ಏನಾದರೂ ಒಂದು ಸಮಸ್ಯೆ ಆದರೆ ಅವ್ರ ಪರಿಚಯ ಇರಲಿ ಇಲ್ಲದೆ ಇರಲಿ, ಮುಸ್ಲಿಮರು ಎಲ್ಲರೂ ಒಟ್ಟಾಗ್ಬಿಡ್ತಾರೆ. ಅದನ್ನ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅದನ್ನು ಬೇರೆಯವ್ರಿಗೆ ಉದಾಹರಣೆ ಆಗೋ ಕೂಡ ನಾವು ಕೊಡ್ತೀವಿ. ಅಂಥದ್ರಲ್ಲಿ ಈ ಮುಸ್ಲಿಮರಲ್ಲೇ ಗಲಾಟೆ ನಡೀತಾ ಇದೆ, ಮನಸ್ತಾಪಗಳು ನಡೀತಾ ಇದೆ, ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಯಾಕೆ? ಅವರೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರೆ ಅಲ್ವಾ? ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರೇ. ಆದರೆ ಅಧಿಕಾರ ಚಟ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಅದು ಬದಲಾಯಿಸುತ್ತೆ. ಅಧಿಕಾರ ಚಟದಲ್ಲಿ ಹೊಂದಾಣಿಕೆ ಏನು? ಅಧಿಕಾರ ಚಟ ಇದ್ದಿದ ಮೇಲೆ ಅವ್ರಿಗೆ ಸಮಾಜನೂ ಬೇಡ, ದೊಡ್ಡವರು
ಮುಸ್ಲಿಂ ಸಮಾಜದ ನಾಯಕ ಅಂತ ಯಾರಾದರೂ ಒಬ್ಬರು ಬೆಂಬಲಿಸ್ಕೊಂಡು ಬಂದು ಅವ್ರಿಗೆ ಬೆಂಬಲಿಸಿದ್ರೆ ಅವನು ಯಾರು ಇವನು ಯಾರು ಅಂತಾರೆ. ಅದು ಹೋಯ್ತು ಕಾಲ. ಏನಾದರೂ ಒಂದಾದರೆ ಸಮಾಜಕ್ಕೋಸ್ಕರ ಎಲ್ಲರೂ ಒಂದಾಗಿ ಕೆಲಸ ಮಾಡೋದು. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀವು ಏನು ಮಾಡಿದ್ದೀರಾ? ಅವ್ರನ್ನೇ ಕೇಳಿ ನೋಡಿ, ಯೂತ್ ಕಾಂಗ್ರೆಸ್ ಅವ್ರನ್ನ ಏನು ಮಾಡಿದ್ದೀನಿ ಅಂತ. ಯಾರೂ ಬರಲ್ಲ, ಮನೆ ಬಿಟ್ಟು ಮಕ್ಕಳನ್ನ ಬಿಟ್ಟು ಸಂಸಾರ ಬಿಟ್ಟು ನಾನು ಅದನ್ನೆಲ್ಲ ಕೊಟ್ಟಿದ್ದೀನಿ, ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಇವ್ರಿಗೋಸ್ಕರ ನಾನು. ಯೂತ್ ಕಾಂಗ್ರೆಸ್ ಅಂದರೆ ಏನು? ಯೂತ್ ಕಾಂಗ್ರೆಸ್ ಅಂತ ಹೇಳಿದರೆ ಒಂದು ಜಸ್ಟ್ ಹೋರಾಟಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಏನು ಹೇಳ್ತಾರೆ, ನಾವು ಇವತ್ತು ಯೂತ್ ಕಾಂಗ್ರೆಸ್ಸಿಂದ MLA ಆಗಿದ್ದೀವಿ, ಯೂತ್ ಕಾಂಗ್ರೆಸ್ಸಿಂದ ಬಂದು MP ಆಗಿದ್ದೀವಿ, MLC ಆಗಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಸಾಹೇಬರು ಕೂಡ ಅವರು ಯೂತ್ ಕಾಂಗ್ರೆಸ್ಸಿಂದಾನೇ ಬಂದಿರೋದು. ನಮಗೂ ಒಂದು ಆಸೆ ಏನಾಯಿತು, ಇವ್ರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಾವು ಬರ್ತೀವಿ, ಪ್ಲಾಟ್ಫಾರ್ಮ್ ಆಗುತ್ತೆ ನಮಗೂ. ಫ್ಯೂಚರ್, ರಾಜಕೀಯ ಫ್ಯೂಚರ್ಗೆ ಇದೊಂದು ಮೆಟ್ಟಿಲು ಅಂತ ನೀವು ತಿಳ್ಕೊಂಡು. ಖಂಡಿತ. ಬಟ್ ವರ್ಕ್ ಆಗಿಲ್ಲ. ನೀವು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರಬೇಕಾದ್ರೆ DK ಶಿ ಅವ್ರೇನು ಹೇಳಿಲ್ವಾ? ಅಫ್ರೀನ್ ಖಾನ್ ಯಾರಂತಾನೆ ಅವ್ರಿಗೆ ಗೊತ್ತಿಲ್ವೇನೋ, ಮೋಸ್ಟ್ಲಿ ನಾನು ಅಂದ್ಕೊಳ್ತೀನಿ. ಯಾಕೆ? ನೀವು ಮಾಡಿರೋ ಕೆಲಸಗಳು ಗೊತ್ತಾಗುತ್ತಲ್ಲ. ಅಷ್ಟು ಅವ್ರಿಗೆ ಗೊತ್ತಿರ್ತಾಯಿದ್ರೆ, ಅವ್ರ ಗಮನಕ್ಕೆ ಬಂದಿರ್ತಾಯಿದ್ರೆ, ಅವರು ನನಗೆ ಹೇಗಾದರೂ ಒಂದು ಸಂಪರ್ಕಿಸಿ ಯಾರ ಮುಖಾಂತರ ಆದರೂ ಯಾಕಮ್ಮ ಏನಾಯಿತು, ಏನು ತೊಂದರೆ ಅಂತ ಕೇಳ್ತಾಯಿದ್ರು. ಈಗ ನಿಮ್ಮ ಸಮುದಾಯದ ಮುಂದಿನ ನಡೆ ಏನು, ನಿಲುವೇನು? ಕೇಳ್ತಾ ಇರೋ ಅಧಿಕಾರಗಳನ್ನ ಕೊಟ್ಟರೆ ನಾವು ಯಾವತ್ತೂ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ಆದರೆ ನಮ್ಮನ್ನು ಈ ಥರ ಗುಲಾಮಗಿರಿ ಥರ ಏನು ಅಧಿಕಾರ ಕೇಳ್ತಾ ಇದ್ದೀರಾ? ಯಾವ ಥರದ ಪವರ್ ಬೇಕು ನಿಮಗೆ? ಟು ಬಿ ರಿಸರ್ವೇಷನ್ ತಂದ್ರ ಇಲ್ಲ, ದೇವೇಗೌಡ ಅಪ್ಪಾಜಿ ಅವ್ರು ತಂದಿದ್ದು ಅದನ್ನು ಹೋಯ್ತು. ಮತ್ತು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ರಾ? ಇಲ್ಲ. ಸುಮಾರು ವಾದಗಳನ್ನ ಮಾಡಿದರು. ಬರೀ 5 ಗ್ಯಾರಂಟಿನ ತಗೊಂಡು ಜೀವನ ಮಾಡೋಕ್ಕಾಗಲ್ಲ. 5 ಗ್ಯಾರಂಟಿ ಯಾವ ಥರ ಅದು ತಲುಪ್ತಾ ಇದೆ ಅಂದರೆ, 10 ರೂಪಾಯಿ ವಸ್ತು ಇದ್ದಿದ್ದು ಗ್ಯಾರಂಟಿಗಳು ಬಂದಿದ್ದ ತಕ್ಷಣ ಅದು 15 ರೂಪಾಯಿ ಆಯಿತು. ನಮ್ಮ ದುಡ್ಡು ತೊಗೊಂಡು ನಮ್ಮವ್ರಿಗೆ ಕೊಡ್ತಾವ್ರೆ. ನನ್ನ ಪ್ರಕಾರ 5 ಗ್ಯಾರಂಟಿ ಯೂಸ್ಫುಲ್ ಇಲ್ಲ. ನಾನು ಕಾಂಗ್ರೆಸ್ಸಲ್ಲೇ ಇರ್ಬೋದು, ಬಟ್ ಸುಮಾರು ಜನಕ್ಕೆ ಅದು ಯಾರಿಗಂತ ಹೇಳಿದರೆ ತುಂಬ ಬಡವರು ಇರೋರಿಗೆ ಅದು ಯೂಸ್ಫುಲ್ ಇರಬೇಕು. ಬಟ್ ಎಲ್ಲೋ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೆ ಅದು ತೊಂದರೆ ಆಗಿದೆ. ಯಾವುದರಲ್ಲಿ ಇದಿಲ್ಲ. ಇವಾಗ ನೀವು 200 ಯೂನಿಟ್ಟು ಕರೆಂಟ್ ಕೊಟ್ಟಿದ್ದೀರಾ, ಯೂನಿಟ್ ಮೇಲೆ 7 ರೂಪಾಯಿ ಜಾಸ್ತಿ ಆಯ್ತಲ್ಲ. ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಇದ್ದಾಗಲೇ ಏನಾದರೂ ನೀವು ಮಾಡಿದ್ದೀರಾ? ವಿಡಿಯೋಸ್ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ? ಅದೇ ತಪ್ಪು, ಅದೇ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ದ ಮೇಲೆ ನೀವು ಅದನ್ನು ಮೀರಿ ನಿಮ್ಮ ಒಪಿನಿಯನು ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಕ್ಕಂಗಿಲ್ಲ, ಯಾವುದೋ ಒಂದು ಪೋಸ್ಟ್ ಹಾಕಂಗಿಲ್ಲ, ನಿಮ್ಮ ಬರವಣಿ ಮುಖಾಂತರ ನೀವು ಜನರಿಗೆ ತಲುಪಿಸಂಗಿಲ್ಲ. ಯಾಕಂತೇಳಿದರೆ ನೀವು ಒಂದು ಬೌಂಡ್ರಿಯಲ್ಲಿದ್ದೀರಾ. ಕರೆಕ್ಟು. ಯಾಕೆಂದ್ರೆ ನೀವು ಕಾಂಗ್ರೆಸ್ ಪಕ್ಷ ಅಂದ್ರೆ ಏನು ಅಂತ ತಿಳ್ಕೊಂಡೆ ತಾನೇ ಒಳಗಡೆ ಹೋಗಿರ್ತೀರಾ. ಅದಾದ್ಮೇಲೆ ನೀವು ಅದ್ರ ಬಗ್ಗೆ ನೆಗೆಟಿವ್ ಮಾಡ್ತೀರಾ ಅಂದ್ರೆ ಯಾವ ಪಕ್ಷ ಆಕ್ಸೆಪ್ಟ್ ಮಾಡುತ್ತೆ? ನಾನು ಹೇಳ್ತಾ ಇದ್ದೀನಲ್ಲ, ಮೊದಲೇ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಬೇರೆ, ಈಗಿರೋದು ಕಾಂಗ್ರೆಸ್ ಸರ್ಕಾರ ಬೇರೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ 2 ಭಾಗ ಇದೆಯಾ? ಖಂಡಿತ. ಹಿಂಗೆ ನೀವು ಹೇಳಿ ಯಾವ ತರ ಕಾಂಗ್ರೆಸ್? ನಾನು ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ, ನಾನು ಓಪನ್ ಆಗಿ ಹೇಳಕ್ಕೆ. ಅಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಅಂದ್ರೇನೆ ದೊಡ್ಡ ಮಟ್ಟದಲ್ಲಿ ಇರಬೇಕು. ಖಂಡಿತ. ಕಾಂಗ್ರೆಸ್ ಅಲ್ಲಿ ಉಳ್ಕೊಳ್ತಾರಲ್ಲ ಇಂಥ ಅವರಿದ್ದಾರೆ ಅಂತ. ಇವಾಗ ನಮ್ಮ ಮೈನಾರಿಟಿ ಸ್ಟೇಟ್ ಪ್ರೆಸಿಡೆಂಟ್ ಆತ ಅಬ್ದುಲ್ ಜಬ್ಬಾರ್ ಸಾಹೇಬ್ರಿಗೆ ಅವರು ರೆಸಿಗ್ನೇಷನ್ ತಗೊಂಡು ಅವ್ರನ್ನ ಮತ್ತೆ ಮೆಂಬರ್ಶಿಪ್ಪಿಂದ ಸಹ ತೆಗೆದಾಕ್ತಾರೆ. ನಸೀರ್ ಅಹಮದ್ ಸಾಹೇಬ್ರು ಬಂದು ಅವ್ರಿಗೂ ಸಹ ರೆಸಿಗ್ನೇಷನ್ ಕೊಟ್ಟಿಲ್ಲ ಅಂತ ತೆಗೆದಾಕ್ತಾರೆ. ಏನು ಕಾರಣ ಕೊಡ್ತಾರೆ? ಇಂಡಿಸಿಪ್ಲಿನ್ ಆಗುವಂಥ ಕೆಲಸ ಏನು ಮಾಡಿದರು ಅವರು? ಇಂಡಿಸಿಪ್ಲಿನ್ ಯಾವುದು ಗೊತ್ತಾ? ಶಾಮ್ನೂರ್ ಅವ್ರ ಪರಿವಾರದಿಂದ ಸಮರ್ಥ್ ಅವರು ಫಸ್ಟೇ ಹೋಗಿ ಏನು ನಾಮಿನೇಷನ್ ಫೈಲ್ ಮಾಡ್ತಾರೆ ನೋಡಿ, ಬಂಡಾಯವಾಗಿ, ಅದು ಇಂಡಿಸಿಪ್ಲಿನ್ನು. ಮತ್ತು ಓಪನ್ ಸ್ಟೇಜಲ್ಲಿ ಪಾಪ ಸತ್ತು ಅವರು ಸ್ವರ್ಗ ಸೇರಿದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು ನಾವು. ಓಪನ್ ಸ್ಟೇಜಲ್ಲಿ ಅವರು ಒಂದು BJP ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿ ಅಂತ ಓಪನ್ ಆಗಿ ಹೇಳ್ತಾರೆ. ಆವಾಗ ಇಂಡಿಸಿಪ್ಲಿನ್ ಇಲ್ಲ. ಅಲ್ಲ, ಈಗ ಸಮರ್ಥ್ ಅವರು ಮೊದಲೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಂದರೆ ಅವರು ಹಿಂದೆ ಕೂಡ ಅವರು ಸಮರ್ಥಿಸ್ಕೊಂಡಿದ್ದಾರೆ ಅದನ್ನು. ಅಪ್ಪಾಜಿ ಅವರು ಕೂಡ ಇದೇ ಕೆಲಸ ಮಾಡಿದ್ರು, ನಾವು ಅವರ ಹಾಕೊಟ್ಟಿರೋ ಹಾದಿನಲ್ಲೇ ಮುಂದೆ ಹೋಗ್ತಾ ಇದೀವಿ ಅಂತ ಸಮರ್ಥಿಸ್ಕೊಂಡಿದ್ದಾರೆ. ಅದನ್ನು ಪಕ್ಷ ಆಕ್ಸೆಪ್ಟ್ ಮಾಡಿದೆ. ಆದರೆ ನೀವು ವಾದ ಮಾಡಿದ್ರಲ್ಲ, ಆ ವಾದ ಎಲ್ಲೋಯ್ತು? ನಿಮಗೆ ಕೊಡ್ತೀರಿ ಮುಂದೆ ಅವಕಾಶ. ಯಾಕಂದರೆ 2023 ಅದು ಒಂದು ಸಮಾಜಕ್ಕೆ ಸೇರಬೇಕಾಗಿತ್ತು ಸೀಟ್ ಅದು. ಆವಾಗಲೇ ಅವ್ರು ಏನು ಹೇಳ್ತಾರೆ, ಅವರಾಗಿ ಸ್ವತಃ ಹೇಳಿದ್ರಂತೆ, ನಾನು
ಮುಂದಿನ ಅವಕಾಶ ನಿಮ್ಗೆ ಮಾಡಿಕೊಡ್ತೀನಿ, ಈ ಅವಕಾಶ ನನಗೆ ಕೊಡಿ ಅಂತ. ಇವಾಗ ಅವ್ರು ತೀರ್ಕೊಂಡಿದ್ಮೇಲೆ ಆ ಅವಕಾಶ 2 ವರ್ಷ ಕೊಡಬೇಕಾಗಿತ್ತು ಅಟ್ಲೀಸ್ಟು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಯಮಗಳಿದೆಯಲ್ಲ, ಇವಾಗ ಅವರು ಶಾಸಕರಾಗಿದ್ದಾಗ ಯಾರಾದರೂ ತೀರ್ಕೊಂಡೋದ್ರೆ ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ನಿಯಮಗಳಿದೆ. ಅದನ್ನು ಕಾಂಗ್ರೆಸ್ ಪಕ್ಷ ಕ್ರಾಸ್ ಮಾಡಲ್ವಲ್ಲ. ಮತ್ತು ಕಾನ್ಸ್ಟಿಟ್ಯೂಷನ್ ಅನ್ನೋದು ಏನಕ್ಕಿರೋದು? ನೀವು ಕಂಟಿನ್ಯೂ ಮಾಡಿಸ್ಬೋದಲ್ಲ. ಬೈ ಎಲೆಕ್ಷನ್ ಎಲ್ಲ ಏನಕ್ಕೆ ಮಾಡಿಸ್ತೀರಾ? ಯಾವ ಥರ ಕಂಟಿನ್ಯೂ ಮಾಡ್ಸೋಕ್ಕಾಗುತ್ತೆ? ಹಾಗೆ ಕೊಟ್ಬಿಡಿ, ನೀವು ಕಂಟಿನ್ಯೂ ಮಾಡಿ MLA ಅಂತ. ಎಲೆಕ್ಷನ್ ಎಲ್ಲ ಏನಕ್ಕೆ ಮಾಡಿ ಜನರಿಗೆ ತೊಂದರೆ ಕೊಡ್ತೀರಾ? ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಪ್ರತಿಯೊಬ್ಬರಿಗೂ ಇದೆ. ಮತ್ತು ಎಲೆಕ್ಷನ್ ಬೈ ಎಲೆಕ್ಷನ್ ಏನಕ್ಕೆ ಮಾಡೋದು? ಅವರವರು ಯಾರ್ಯಾರು ಕ್ಯಾಂಡಿಡೇಟ್ ಇರ್ತಾರೋ ಅವ್ರು ಕಂಟೆಸ್ಟ್ ಮಾಡಲಿ ಅಂತ. ಈಗ ಸಮರ್ಥ ಅವ್ರನ್ನ ಸೋಲ್ಸೋದಕ್ಕೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ 2 ಭಾಗ ಇದೆ, ಅದರಲ್ಲಿ 1 ಭಾಗ ಪಣ ತೊಟ್ಟು ನಿಂತಿದೆ, ಫಿಕ್ಸ್ ಅದು. ಸಮರ್ಥ ಅವ್ರಿಗೆ ಸೋಲ್ಸಕ್ಕಿಲ್ಲ, ಇದು ತಪ್ಪು ಮಾಹಿತಿ. ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ಅದು ಏನು ಒಂದು ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆ ತಂದಿದ್ಯೋ. ಅಂದ್ರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆ ತಂದಿರೋದಕ್ಕೇನೆ ಕಾಂಗ್ರೆಸ್ ಪಕ್ಷನೇ ಕಟ್ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ತೀರ್ಮಾನ. ಕಾಂಗ್ರೆಸ್ ಪಕ್ಷನ ಕಟ್ ಮಾಡ್ಬೇಕಂತ ಅಲ್ಲ, ಮುಸಲ್ಮಾನರು ಬರೀ ವೋಟ್ ಹಾಕಕ್ಕೆ ಸೀಮಿತರಲ್ಲ ಅಂತ ತೋರ್ಸಕ್ಕೋಸ್ಕರ. ನಮಗೂ ಅಧಿಕಾರ ಬೇಕು, ನಮಗೂ ಆಸೆ ಇದೆ. ಅದಕ್ಕೋಸ್ಕರ ನಮ್ಗೆ ಈ ಕಿತ ನಾವು ಕೇಳಿದ್ರಿ ಕೊಟ್ಟಿಲ್ಲ. ಈಗ ಅದಾದಮೇಲೆ ಯಾಕೆ ಸಂಧಾನ ಸಭೆ ಎಲ್ಲ ನಡೆದ್ಮೇಲೆ ಯಾಕೆ ಪತ್ರಿಕಾಗೋಷ್ಠಿ ಮಾಡಬೇಕು, ಸುದ್ದಿಗೋಷ್ಠಿ ಮಾಡಬೇಕು, ನಾವೆಲ್ಲವೂ ಕೂಡ ಒಂದಾಗಿದ್ದೀವಿ, ಏನೂ ಇಲ್ಲ ಅಂತ ನಿಮ್ಮ ಮುಸಲ್ಮಾನರೇ ಮಾಡಿದಾರಲ್ಲ, ಅದು ಯಾಕೆ? ನಾವು ಎಲೆಕ್ಷನ್ ಮುಂಚೆನಾ ಎಲೆಕ್ಷನ್ ಆಗಿದ್ಮೇಲೆ? ಎಲೆಕ್ಷನ್ ಮುಂಚೆನೇ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲರೂ ನಾವು ಒಂದಾಗಿದ್ದೀವಿ ಅಂತ ಹೇಳಿದ್ರೆ ಅವರು ಎಲ್ಲೋ ಒಂದು ಕಡೆ ಈ ಥರ ತಪ್ಪು ಮಾಹಿತಿ ಹೊರಗಡೆ ಹೋದರೆ ಬೇರೆ ಮುಸಲ್ಮಾನರಿಗೆ, ಬೇರೆ ಲೀಡ್ರುಗಳಿಗೆ ತೊಂದರೆ ಆಗುತ್ತೆ. ಅವರು ಇಲ್ಲೂ ಹೇಳಂಗಿಲ್ಲ, ಅಲ್ಲೂ ಹೇಳಂಗಿಲ್ಲ. ಇವಾಗ ಬುದ್ಧಿ ಬಂದಿದೆಯಲ್ಲ ಎಲ್ಲರಿಗೂ. ಎಲೆಕ್ಷನ್ ಪೋಲಿಂಗ್ ಆಯಿತು, ಅಟ್ಲೀಸ್ಟು ಚುನಾವಣೆಗೆ ತಕ್ಕಂತೆ ಏನು ಬರುತ್ತೋ ಅಂತ ಆ ರಿಸಲ್ಟ್ನ ಕಾಯಬೇಕಾಗಿತ್ತು. ಅದನ್ನು ಬಿಟ್ಟು ನೀವು 2ನೇ ದಿವಸನೇ ಬಂದು ಏನಕ್ಕೆ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಾ? ಎಲ್ಲೋ ಒಂದು ನಾವು ಸೋಲಿದ್ರೆ ಕಾಂಗ್ರೆಸ್ ಮುಖಂಡ್ರೆ ಅದಕ್ಕೆ ಸೋಲಕ್ಕೆ ಕಾರಣ ಅಂತ ಏನಕ್ಕೆ ಮಾಡ್ತೀರಾ ನೀವು? ಯಾಕೆ ಮಾಡ್ತಾರೆ ಅಂದರೆ ಸಾಕಷ್ಟು ಗಾಸಿಪ್ಗಳು ಓಡಾಡ್ತಾ ಇದೆಯಲ್ಲ. ಗಾಸಿಪ್ ಇರೋದು ಏನಕ್ಕೆ? ಹೋರಾಡೋಕ್ಕೆ. ಬಟ್ ಅದಕ್ಕೆ ಆಕ್ಷನ್ ರಿಯಾಕ್ಷನ್ ಗಾಸಿಪ್ ಮಾಡ್ತಾ ಇರೋದಲ್ವಾ, ಆ ಗಾಸಿಪಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಅವರು. ಆ ಗಾಸಿಪ್ಗೆ ಉತ್ತರ ಯಾವಾಗ ಕೊಡಬೇಕಾಗಿತ್ತಂದರೆ ಎಲೆಕ್ಷನ್ ಪೋಲಿಂಗ್ ಆಗೋಕ್ಕಿಂತ ಮುಂಚೆ ಕೊಡಬೇಕಾಗಿತ್ತು. ಆಗಿದ್ಮೇಲೆ ಅಲ್ಲ, ಜನರು ಹೋಗಿ ವೋಟ್ ಹಾಕಿದ್ದು ಬಂದಿದ್ಮೇಲೆ ನೀವು ಮಾಡಿ ಏನು ಪ್ರಯೋಜನ? ವೋಟಿಂಗ್ ಆಯ್ತಲ್ಲ, ಮಾಡಿ ಏನು ಪ್ರಯೋಜನ? ಅದಕ್ಕಿಂತ ಮುಂಚೆ ಮಾಡಿರ್ತಾ ಇದ್ರೆ ಜನರ ಮೆಂಟಾಲಿಟಿ ಚೇಂಜ್ ಆಗ್ತಾ ಇತ್ತು. ಎಲ್ಲೋ ಒಂದು ಯಾರು ಹಾಕಬಾರ್ದು ಅಂತ ಅಂದ್ಕೊಂಡಿರ್ತಾರೋ, ಇಲ್ಲ ನಾವು ಹೋಗಿ ಓಟ್ ಹಾಕ್ಬೇಕಂತ ಆಗ್ತಾಯಿದ್ರು. ಏನು ಗೆದ್ದುಬಿಟ್ರೆ ಏನು ಮಾಡ್ತೀರಾ? ಸೋಲಿದ್ರೆ ಎಲ್ಲ ಬಂದ್ಬಿಟ್ಟು ಇವ್ರು ಮಾಡಿದ್ರಂತ ಅವ್ರ ತಲೆಗೆ ಹಾಕೋಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದೀರಲ್ಲ ನೀವು. ಗೆದ್ರೆ ಏನು ಮಾಡ್ತೀರಾ? ಅವಾಗ ಏನು ಹೇಳ್ತೀರಾ? ಏನು ಉತ್ತರ ಕೊಡ್ತೀರಾ? ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತೀರಾ? ಒಂದೇ ಪರಿವಾರ ಹಿಂದೆ ಇರ್ಬೋದು, ಮುಸ್ಲಿಮ್ರು ಏನೆಲ್ಲ ಫೈಟ್ ಮಾಡಿದ್ರು ನಮ್ಮನ್ನು ಸೋಲ್ಸಕ್ಕೆ, ನಮಗಿರೋ ಒಂದು ಬೇಸ್ ಮೇಲೆ, ನಮಗಿರೋ ಒಂದು ಜನರ ಪ್ರೀತಿ ವಿಶ್ವಾಸ, ನಾವೇನು ಜನಕ್ಕೆ ಇಷ್ಟು ದಿನ ಕೊಟ್ಟಿದ್ದೀವಿ ಅದನ್ನ ನಮಗೆ ಜನ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಕೊಡ್ಬೋದು. ಯಾವ ಸಮುದಾಯ ಎಷ್ಟು % ವೋಟ್ ಹಾಕಿದೆ ಅಂತ ಲಿಸ್ಟ್ ಅಂತೂ ಬಂದಿದೆ. ಎಲ್ಲ ಒಂದೇ ಸಮುದಾಯ ಅಂತ ಹೇಳ್ಬೋದು ಅವಾಗ ಅವರು, ಯಾರಿಗೆ ಗೊತ್ತು? ಇದೇ ರಾಜಕೀಯ. ಒಂದು ಪರಿವಾರ ಗೆಲ್ಸ್ಕೊಂಡು ಬರೋಕ್ಕೋಸ್ಕರ ಇಡೀ ಕರ್ನಾಟಕ ಒಂದೇ ಒಂದು ಕ್ಷೇತ್ರದಲ್ಲಿತ್ತು. ಎಲ್ಲಾದರೂ ನೋಡಿದ್ದೀರಾ ಆ ಥರ ಬೇರೆ ಬೈ ಎಲೆಕ್ಷನಲ್ಲಿ? ಇಡೀ ಕರ್ನಾಟಕ ಒಂದೇ ಕ್ಷೇತ್ರದಲ್ಲಿರೋದು. ಅಜರುದ್ದೀನ್ ಅವ್ರನ್ನ ಕರೀತಾರೆ, ಯಾರ್ಯಾರು ಕರೆದಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂಥವ್ರೆಲ್ಲ ಅಲ್ಲಿರ್ತಾರೆ. ಅಂಥದ್ದೇನಿತ್ತು ಅಂದರೆ ಮುಸಲ್ಮಾನರು ಏನು 2 ಭಾಗ ಆಗಿದ್ದೀರಾ, ಒಂದು ಭಾಗದಲ್ಲಿ ನಿಂತಿರೋರು ಅಷ್ಟು ಭಯ ಬೆಳೆಸಿದಿರ ಕಾಂಗ್ರೆಸ್ಗೆ ಅಂತ. ಅದು ಅವ್ರಿಗೆ ಭಯ ಆಗಿರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಪಾಡ್ಕಾಸ್ಟ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.